ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕೆಸಿ ಮೂವ್ಮೆಂಟ್. ಇದು ಸಾಮಾಜಿಕ ಸಂಶೋಧನಾ ಮತ್ತು ಕಾರ್ಯನೀತಿ ಸಂಸ್ಥೆಯಾಗಿದ್ದು, ಭಾಗವಹಿಸುವಿಕೆ ಮತ್ತು ಪಾಲ್ಗೊಳ್ಳುವಿಕೆಯನ್ನು ತನ್ನ ಚಟುವಟಿಕೆಗಳ ಪ್ರಕ್ರಿಯೆಗಳಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮುದಾಯದ ನೈಜ ಅಗತ್ಯತೆ ಮತ್ತು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ಬಿಂಬಿತವಾಗಬೇಕೆನ್ನುವ ಸ್ಪಷ್ಟ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಗ್ರಾಮ್ನ ಪ್ರಮುಖ ವಿಷಯ ಕ್ಷೇತ್ರಗಳಾಗಿದ್ದು, ಅಧ್ಯಯನ, ವಕಾಲತ್ತು, ಕಾರ್ಯಕ್ರಮದ ಮೌಲ್ಯಮಾಪನ ಮತ್ತು ಕಾರ್ಯಕ್ರಮದ ಮೇಲ್ವಿಚಾರಣೆ ಪ್ರಮುಖ ಚಟುವಟಿಕೆಗಳಾಗಿದ್ದು, ಸರ್ಕಾರದ ಹಲವು ಯೋಜನೆಗಳು ಹಾಗೂ ಯೋಜನೆ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಗಳಿಗೆ ಮಾರ್ಗದರ್ಶಿ ಸಂಸ್ಥೆಯಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಭಿವೃದ್ಧಿಯು ಸುಸ್ಥಿತಿ, ಸದೃಢ ಮಾನವ ಮತ್ತು ಅಗತ್ಯ ಸಾಮಾಜಿಕ ಬಂಡವಾಳ ನಿರ್ಮಾಣದಿಂದ ಮಾತ್ರ ಸಾಧ್ಯ ಎನ್ನುವುದು ಗ್ರಾಮ್ನ ನಂಬಿಕೆ. ಈ ನಿಟ್ಟಿನಲ್ಲಿ ವಿವಿಧ ಕ್ರಿಯಾ ಸಂಶೋಧನಾ ಯೋಜನೆಗಳನ್ನು ಗ್ರಾಮ್ ಅನುಷ್ಠಾನಗೊಳಿಸ್ತಾ ಇದೆ. ಸುಗಮ್ಯ ಶಿಕ್ಷಾ ಕಾರ್ಯಕ್ರಮ, ಸಮಗ್ರ ಶಾಲಾಭಿವೃದ್ಧಿ ಯೋಜನೆ. ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನು ಮತ್ತಷ್ಟು ಸದೃಢಗೊಳಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ವಿಶ್ವಸಂಸ್ಥೆಯ ಶಾಶ್ವತ ಅಭಿವೃದ್ಧಿ ಗುರಿಗಳು, 21ನೇ ಶತಮಾನಕ್ಕೆ ಬೇಕಾಗಿರುವ ಕೌಶಲಗಳು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಆಶಯಗಳನ್ನು ಅನುಷ್ಠಾನಗೊಳಿಸಲು ರೂಪಿಸಿರುವ ಸಂಶೋಧನಾಧಾರಿತ ಕಾರ್ಯಕ್ರಮವಾಗಿದೆ. ಮಕ್ಕಳ ಸಮಗ್ರ ಕಲಿಕೆ ಮತ್ತು ಬೆಳವಣಿಗೆಗೆ ಅದಮ್ಯ ಅವಕಾಶಗಳು, ಅವರಲ್ಲಿ ಸಾಧನೆಯ ಕನಸು ಬಿತ್ತಲು ವಿಶೇಷ ಚಟುವಟಿಕೆಗಳು ಮತ್ತು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ವಿವಿಧ ಭಾಗೀದಾರರ ಸಂಯೋಜಿತ ಭಾಗವಹಿಸುವಿಕೆಗೆ ಸಮರ್ಥ ವೇದಿಕೆ ನಿರ್ಮಿಸಲು 9 ವಿವಿಧ ಯೋಜನೆಗಳ ಸಮಗ್ರ ಗುಚ್ಛವಾಗಿದೆ. ಮಕ್ಕಳಲ್ಲಿ ದೇಶಪ್ರೇಮ ಮತ್ತು ಸಾಧನೆಯ ತುಡಿತ ತರಲು ನನ್ನ ದೇಶ ನನ್ನ ಹಿರಿಮೆ, ಕಲಿಕೆಯನ್ನು ಮತ್ತಷ್ಟು ಬಲಗೊಳಿಸಲು ಸಂಧ್ಯಾ ಶಾಲೆ, ಕೌಶಲ್ಯಗಳ ಅಭಿವೃದ್ಧಿಗಾಗಿ ಕಂಪ್ಯೂಟರ್, ಜೀವನ ಕೌಶಲ, ಭಾಷಾ ಕೌಶಲ್ಯ ಲ್ಯಾಬ್, ಸದೃಢ ಭಾರತಕ್ಕಾಗಿ ಸದೃಢ ಮಕ್ಕಳು ಯೋಜನೆ, ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಚಿರಾಯು, ಶಾಲೆಯನ್ನು ಸ್ವಚ್ಛತೆಯ ಮಂದಿರವನ್ನಾಗಿಸಲು ವಾಶ್ ಇ ಯೋಜನೆ, ಭಾಗೀದಾರರ ಪಾಲ್ಗೊಳ್ಳುವಿಕೆಗಾಗಿ ಶಾಲಾ ನಾಯಕತ್ವ ಮತ್ತು ಸಬಲೀಕರಣ ಯೋಜನೆ, ಪರಿಸರ ಸಂರಕ್ಷಣೆ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲ ಬಳಕೆಯ ಉತ್ತೇಜನಕ್ಕಾಗಿ ಹಸಿರು ಶಾಲೆ ಯೋಜನೆ, ಪ್ರೌಢಶಾಲಾ ಮಕ್ಕಳ ಕಲಿಕೆಗಾಗಿ ಶೈಕ್ಷಣಿಕ ಬೆಂಬಲಾತ್ಮಕ ಕಾರ್ಯಕ್ರಮ. ಹೀಗೆ 9 ಉಪಯೋಜನೆಗಳ ಮೂಲಕ ಉತ್ತಮ ಶೈಕ್ಷಣಿಕ ಸನ್ನಿವೇಶವನ್ನು ಸೃಷ್ಟಿಸುವುದರ ಜೊತೆಗೆ ಸುಮಾರು 160 ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಸ್ತಾರವಾದ ಕಲಿಕಾ ಅವಕಾಶ, ಗುರಿ ನಿರ್ಧಾರ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಒಂದು ಅನುಷ್ಠಾನ ಮಾದರಿಯನ್ನು ರೂಪಿಸಲು ಸುಗಮ್ಯ ಶಿಕ್ಷಾ ಶ್ರಮಿಸುತ್ತಿದೆ. ನಮಸ್ಕಾರ ದೇಶದ ನಿರ್ಮಾತೃಗಳೇ, ಇದೇನಿದು ಎಲ್ಲರೂ ನಮ್ಮನ್ನು ಮಕ್ಕಳೇ, ವಿದ್ಯಾರ್ಥಿಗಳೇ ಅಂತ ಸಂಬೋಧಿಸಿದ್ರೆ ಇವರು ದೇಶದ ನಿರ್ಮಾತೃಗಳೇ ಅಂತ ಇದ್ದಾರಲ್ಲ ಅಂದ್ಕೊಂಡ್ರ? ಸ್ವಲ್ಪ ತಡೀರಿ. ನನ್ನ ದೇಶ ನನ್ನ ಹಿರಿಮೆ ಉಪನ್ಯಾಸ ಕೇಳ್ತಾ ಕೇಳ್ತಾ ನಿಮಗೂ ತಿಳಿಯುತ್ತೆ ಈ ದೇಶಕ್ಕೆ ನೀವೆಷ್ಟು ಮುಖ್ಯ, ಈ ದೇಶಕ್ಕಾಗಿ ನೀವೇನು ಮಾಡಬೇಕು, ನಾನು ನಿಮ್ಮನ್ನು ನಿರ್ಮಾತೃಗಳೇ ಅಂತ ಏಕೆ ಸಂಬೋಧಿಸಿದೆ ಅಂತ. ನಿಮ್ಗೆ ಗೊತ್ತಾ, 5000 ವರ್ಷಗಳ ಹಿಂದೆ ಇತರ ಸಂಸ್ಕೃತಿಗಳು ಇನ್ನೂ ಅಲೆಮಾರಿ ಅರಣ್ಯ ನಿವಾಸಿಗಳಾಗಿದ್ದಾಗ ಭಾರತೀಯರು ಸಿಂಧೂ ಕಣಿವೆಯಲ್ಲಿ ಹರಪ್ಪ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಿದರು. ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಅಂದರೆ ಪ್ರಜೆಗಳೇ ನಾಯಕನನ್ನು ಚುನಾಯಿಸುವಂಥ ವ್ಯವಸ್ಥೆಯನ್ನು ಹೊಂದಿರುವ ದೇಶ. ವಿಶ್ವದ ಅತಿ ದೊಡ್ಡ ಸ್ವಯಂ ಪ್ರೇರಿತ ಸೇವಾ ಸೈನ್ಯ ಇರೋದೆಲ್ಲಿ? ನಮ್ಮ ಭಾರತ ದೇಶದಲ್ಲಿ. ಕ್ರಿಸ್ತಪೂರ್ವ 700ರಲ್ಲಿ ನಾವು ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯವನ್ನು ತಕ್ಷಶಿಲಾದಲ್ಲಿ ಸ್ಥಾಪನೆ ಮಾಡಿದ್ವಿ. ನಮ್ಮ ಆಯುರ್ವೇದ ಮನುಕುಲಕ್ಕೆ ತಿಳಿದಂತಹ ಮೊದಲ ಔಷಧಶಾಸ್ತ್ರ. ಚರಕ ಆಯುರ್ವೇದದ ಪಿತಾಮಹ ಆದರೆ ಸುಶ್ರುತ ಮತ್ತು ಅವರ ತಂಡ 2600 ವರ್ಷಗಳ ಹಿಂದೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿದ್ರು. 17ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದವರೆಗೂ ಭಾರತ ವಿಶ್ವದ ಶ್ರೀಮಂತ ದೇಶಗಳಲ್ಲಿ ಒಂದಾಗಿತ್ತು. ಈ ದೇಶದಲ್ಲಿ ಜನ್ಮ ತಾಳದಂಥ 4 ಪ್ರಮುಖ ಧರ್ಮಗಳು, ಅಂದರೆ ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಧರ್ಮವನ್ನು ವಿಶ್ವದ 25ಕ್ಕಿಂತ ಹೆಚ್ಚು ಜನ ಪಾಲಿಸ್ತಾ ಇದ್ದಾರೆ. ಇತರ ಇಸ್ಲಾಂ ದೇಶಗಳಲ್ಲಿ ಇರೋದಕ್ಕಿಂತ ಹೆಚ್ಚು, ಅಂದರೆ 3 ಲಕ್ಷ ಕಾರ್ಯನಿರತ ಮಸೀದಿಗಳು ಈ ದೇಶದಲ್ಲಿದ್ದಾವೆ. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಂವಿಧಾನ, ಶಿಕ್ಷಣ ಪದ್ಧತಿ, ಕ್ರೀಡೆ, ಆರೋಗ್ಯ, ಸಶಸ್ತ್ರ ಪಡೆಗಳು, ನಮ್ಮ ಕೃಷಿ ಪದ್ಧತಿ, ನೈಸರ್ಗಿಕ ಸಂಪನ್ಮೂಲ, ನಮ್ಮ ರಾಜಕೀಯ ಆಡಳಿತ ವ್ಯವಸ್ಥೆ ಮತ್ತು ಈ ದೇಶ ಕಟ್ಟುವುದರಲ್ಲಿ ಅನೇಕ ಮಹಿಳಾ ನಾಯಕರ ಮಹನೀಯರ ಪಾತ್ರವನ್ನು ತಿಳಿದುಕೊಳ್ಳೋದು ಮುಖ್ಯ ಅಲ್ವಾ? ಆ ಕುತೂಹಲ ನಿಮಗೂ ಇದೆ ಅಲ್ವಾ? ಅದಕ್ಕಾಗಿ ಗ್ರಾಸ್ ರೂಟ್ ರಿಸರ್ಚ್
ಆ್ಯಂಡ್ ಅಡ್ವೊಕಸಿ ಮೂವ್ಮೆಂಟ್ ಸುಗಮ್ಯ ಶಿಕ್ಷಾ ಕಾರ್ಯಕ್ರಮದ ವತಿಯಿಂದ ನನ್ನ ದೇಶ ನನ್ನ ಹಿರಿಮೆ ಯೋಜನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಈ ದೇಶದ ಹಿರಿಮೆ ಬಗ್ಗೆ, ಇಲ್ಲಿನ ವಿಶೇಷತೆಗಳ ಬಗ್ಗೆ, ವಿಶೇಷ ವ್ಯಕ್ತಿಗಳ ಬಗ್ಗೆ ಅನೇಕ ಸಾಧಕರು ತಮ್ಮ ಚಿಂತನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಎಲ್ಲದಕ್ಕೂ ಮುಖ್ಯ ಏನಪ್ಪ ಅಂತಂದರೆ, ನೀವು ಈ ದೇಶವನ್ನು ಕಟ್ಟೋದ್ರಲ್ಲಿ ಹೇಗೆ ವಿವಿಧ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಳ್ಬೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾರೆ. ನೀವು ಕೇಳ್ತೀರಾ ಅಲ್ವಾ, ಇತ್ತೀಚೆಗೆ ನಮ್ಮ ಸರ್ಕಾರ ಜಾರಿಗೆ ತಂದಿರುವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇವೆಲ್ಲವನ್ನು ತಿಳಿದುಕೊಳ್ಬೇಕು ಅನ್ನೋ ಆಶಯವನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಲಾಗಿದೆ. ಪ್ರಾಚೀನ ಭಾರತದ ಜ್ಞಾನ ಮತ್ತು ಆಧುನಿಕ ಭಾರತಕ್ಕೆ ಅದರ ಕೊಡುಗೆಗಳನ್ನು ತಿಳಿದುಕೊಳ್ಳೋದು ಅಗತ್ಯ. ತಿಳಿದುಕೊಳ್ಳೋದಕ್ಕೆ ನನಗಂತೂ ಬಹಳ ಆತರ ಆಗ್ತಾ ಇದೆ. ಹಾಗಾದರೆ ಏನು ಇವತ್ತಿನ ವಿಷಯ? ನನ್ನ ದೇಶ ನನ್ನ ಹಿರಿಮೆ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯ ವಿಷಯ ದೇಶದ ಆಂತರಿಕ ಭದ್ರತೆ ಮತ್ತು ನನ್ನ ಜವಾಬ್ದಾರಿ. ಈ ವಿಷಯವನ್ನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ IPS ಅಧಿಕಾರಿಗಳಾದಂತಹ ಡಾಕ್ಟರ್ BR ರವಿಕಾಂತೇಗೌಡರು ಬಂದಿದ್ದಾರೆ. ಅವ್ರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ BR ರವಿಕಾಂತೇಗೌಡರವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದವರಾಗಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಆಡಳಿತಾತ್ಮಕ ಸೇವೆಗಳಿಗಾಗಿ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 6ನೇ ಶ್ರೇಣಿ ಪಡೆದು ಉಪ ಪೊಲೀಸ್ ಅಧೀಕ್ಷಕರಾಗಿ 1997 ಮಾರ್ಚ್ನಲ್ಲಿ ಆಯ್ಕೆಯಾದರು. ಮೈಸೂರಿನ ಪ್ರತಿಷ್ಠಿತ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ 1999ರಲ್ಲಿ ನಂಜನಗೂಡು ಉಪವಿಭಾಗಕ್ಕೆ DYSPಯಾಗಿ ನೇಮಕಗೊಂಡರು. ನಂಜನಗೂಡು ಉಪವಿಭಾಗವು ಜಾತಿ ವೈಷಮ್ಯ ಮುಂತಾದ ಸಾಮಾಜಿಕ ಸಂಘರ್ಷಗಳಿಂದ ಕೂಡಿದ್ದ ಪ್ರದೇಶವಾಗಿದ್ದ ಸಂದರ್ಭದಲ್ಲಿ ಇವರು ಕೈಗೊಂಡ ಜನಮುಖಿ ಕಾರ್ಯಗಳಿಂದಾಗಿ ಪೊಲೀಸರು ಮತ್ತು ವಿವಿಧ ಜನವರ್ಗಗಳ ಮಧ್ಯೆ ಸಂಪರ್ಕ ಏರ್ಪಟ್ಟು ಪರಸ್ಪರ ತಿಳುವಳಿಕೆಯ ವಾತಾವರಣ ನಿರ್ಮಾಣವಾಯಿತು. ಅಪರಾಧ ಪತ್ತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೈಗೊಂಡ ಕ್ರಮಗಳಿಂದಾಗಿ 2002ರ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಇವರು ಭಾಜನರಾದರು. ರಾಜ್ಯ ಪೊಲೀಸ್ ಸೇವೆಯಿಂದ ಭಾರತೀಯ ಪೊಲೀಸ್ ಸೇವೆಗೆ ಪದೋನ್ನತಿ ಪಡೆದು ಪ್ರಸ್ತುತ ಬೆಂಗಳೂರು ಮಹಾನಗರದ ಸಂಚಾರಿ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿನ ನಮ್ಮ ಅತಿಥಿಯಾಗಿರುವ ರವಿಕಾಂತೇಗೌಡರವರು ನನ್ನ ದೇಶ ನನ್ನ ಹಿರಿಮೆ ಕಾರ್ಯಕ್ರಮದಲ್ಲಿ ದೇಶದ ಆಂತರಿಕ ಭದ್ರತೆ ಮತ್ತು ನಾಗರಿಕನಾಗಿ ನನ್ನ ಜವಾಬ್ದಾರಿ ಈ ವಿಷಯದ ಕುರಿತಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಗೌರವಪೂರ್ವಕ ಸ್ವಾಗತ. ಈ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ನಮ್ಮ ಸರ್ಕಾರದ ಶಾಲೆಯ ಮಕ್ಕಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕೆಂತ ಹೇಳಿದ್ರೆ, ನಾನು ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ. ಸರ್ಕಾರದ ಶಾಲೆಯಲ್ಲೇ ನಮ್ಮ ವಿಜ್ಞಾನಿಗಳು, ನಮ್ಮ ಉನ್ನತ ಸಾಧನೆ ಮಾಡಿದಂಥ ಎಲ್ಲ ಕ್ರೀಡಾಪಟುಗಳು, ರಾಜಕಾರಣಿಗಳು ಮತ್ತು ಈ ದೇಶವನ್ನು ಕಟ್ಟುವುದಕ್ಕೆ ಶ್ರಮಿಸಿದಂತಹ ದೇಶಭಕ್ತರು ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗಳಿಂದಲೇ ಬಂದವರು ಅನ್ನೋದನ್ನು ನಾವೆಲ್ಲರೂ ಜ್ಞಾಪಕದಲ್ಲಿಡಬೇಕು. ಈ ಹಿನ್ನೆಲೆಯಿಂದಾಗಿ ನನಗೆ ಒಂದು ವಿಷಯ ಗೊತ್ತಾಗ್ತದೆ. ನಮ್ಮ ಪ್ರತಿಭೆ ಹೆಚ್ಚು ಸಾಣೆಗೆ ಇಡ್ತಕ್ಕಂಥದ್ದು, ಹೆಚ್ಚು ಸವಾಲನ್ನು ಎದುರಿಸ್ತಕ್ಕಂಥದ್ದು ಸರ್ಕಾರದ ಶಾಲೆಗಳಲ್ಲೇ. ಅಲ್ಲಿರತಕ್ಕಂಥ ಇತಿಮಿತಿಯ ಸಂಪನ್ಮೂಲಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನುವ ಒಂದು ಸವಾಲು ಯಾವಾಗಲೂ ಸರ್ಕಾರದ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಇರ್ತದೆ. ಹೀಗಾಗಿ ನೀವು ಹೆಚ್ಚು ಸವಾಲನ್ನು ಎದುರಿಸುವವರು, ಹೀಗಾಗಿ ಜೀವನವನ್ನು ಸಹ ಹೆಚ್ಚು ವಿಶ್ವಾಸದಿಂದ ಎದುರಿಸಬಲ್ಲವರು ಅಂತ ನಾನು ಭಾವಿಸಿದ್ದೇನೆ. ಇಷ್ಟನ್ನು ನಿಮಗೆಲ್ಲರಿಗೂ ಪೀಠಿಕೆ ರೂಪದಲ್ಲಿ ಹೇಳಿ ನಾನು ನನ್ನ ಇಲಾಖೆಯ ಬಗ್ಗೆ, ಪೊಲೀಸ್ ಇಲಾಖೆಯ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ಇಲಾಖೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಒಂದು ಸರ್ಕಾರದ ಅಂಗ. ಸರ್ಕಾರ ಯಾವುದೇ ಇರಲಿ, ಯಾವ ಪಕ್ಷದ್ದೇ ಇರಲಿ, ಯಾವ ರಾಜಕೀಯದ ಪಕ್ಷದೇ ಇರಲಿ, ಆದರೆ ಪೊಲೀಸ್ನವರು ಮಾತ್ರ ನಾವು ಈ ಸರ್ಕಾರದ ಒಂದು ಅವಿಭಾಜ್ಯ ಅಂಗ.
ಹಿಂದೆ ಬ್ರಿಟಿಷರ ಕಾಲದಲ್ಲಿ ಪೊಲೀಸರನ್ನು ಬ್ರಿಟಿಷರು ಇಲ್ಲಿಯ ಪ್ರಜೆಗಳನ್ನು ದಮನಗೊಳಿಸುವುದಕ್ಕೆ ಉಪಯೋಗಿಸ್ತಾ ಇದ್ದರು. ಇಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಹತ್ತಿಕ್ಕುವುದಕ್ಕೆ ಉಪಯೋಗಿಸ್ತಾ ಇದ್ದರು. ಇಲ್ಲಿ ತಮ್ಮ ಆಡಳಿತವನ್ನು ಸುಭದ್ರಗೊಳಿಸುವುದಕ್ಕೆ ಉಪಯೋಗಿಸ್ತಾ ಇದ್ದರು. ಆದರೆ ಅದಕ್ಕೆ ಮೊದಲು ಏನು ಕರೀತಾ ಇದ್ರು ಅಂತ ಇಂಡಿಯನ್ ಪೊಲೀಸ್ ಅಂತ ಕರೀತಾ ಇದ್ರು, ಭಾರತೀಯ ಪೊಲೀಸ್ ಅಂತ ಕರೀತಾ ಇದ್ರು. ಆದರೆ ಸ್ವಾತಂತ್ರ್ಯ ನಂತರ ಇಲ್ಲಿಯ ಪೊಲೀಸರು ಸರ್ಕಾರದ ಅವಿಭಾಜ್ಯ ಅಂಗ. ಪ್ರಜಾಪ್ರಭುತ್ವದಲ್ಲಿ ಪೊಲೀಸರ ಪಾತ್ರ ಏನು ಅಂತ ಹೇಳಿದ್ರೆ ಜನರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಜನರಿಗೆ ಹತ್ರ ಹೋಗ್ತಕ್ಕಂಥದ್ದು, ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಕಾನೂನಿನ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಮತ್ತು ಈ ದೇಶದ ಕಾನೂನು, ಈ ದೇಶದ ಸಂಸತ್ತು ಏನು ರೂಪಿಸ್ತದೆ, ಈ ದೇಶದ ರಾಜ್ಯದ ಶಾಸಕಾಂಗ ಏನನ್ನು ರೂಪಿಸ್ತದೆ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು, ಇದೊಂದು ಸೇವೆ. ಈ ಕಾರಣಕ್ಕಾಗಿಯೇ ಇಂಡಿಯನ್ ಪೊಲೀಸನ್ನು ಮುಂದೆ ಇಂಡಿಯನ್ ಪೊಲೀಸ್ ಸರ್ವೀಸ್, ಭಾರತೀಯ ಪೊಲೀಸ್ ಸೇವೆ ಅಂತ ಕರೆಯಲಾಯಿತು. ಹೀಗಾಗಿ ನಾವೆಲ್ಲರೂ ಪೊಲೀಸರು ಸಾರ್ವಜನಿಕ ಸೇವಕರು. ಈ ಹಿನ್ನೆಲೆ ಒಳಗಡೆ ನಾವು ಪೊಲೀಸ್ ಸೇವೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಪೊಲೀಸ್ ಅಂದರೆ ಒಂದು ಹಿಂಜರಿಕೆ, ಒಂದು ರೀತಿಯ ಭಯ ನಮ್ಮ ಸಾರ್ವಜನಿಕ ವಲಯದಲ್ಲಿ ಎಲ್ಲ ವಯೋಮಾನದಲ್ಲಿ ಇದೆ. ನೀವು ಕೇಳಿರಬಹುದು, ಪೊಲೀಸ್ ಠಾಣೆ ಅನ್ನುವ ಪ್ರಶ್ನೆ ಬಂದ ತಕ್ಷಣ ಅಯ್ಯೋ ನಮ್ಮ ಜೀವಮಾನದಲ್ಲಿಯೇ ನಾವು ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿಲ್ಲ ಅಂದರೆ ಪೊಲೀಸ್ ಠಾಣೆಗೆ ಹೋಗ್ತಕ್ಕಂಥದ್ದು ಒಂದು ಅಪರಾಧ ಅಥವಾ ಒಂದು ಭಯದ ವಾತಾವರಣವನ್ನು ಪ್ರವೇಶ ಮಾಡಿದ ಹಾಗೆ ಅನ್ನೋ ಒಂದು ಭಾವನೆ ಇದೆ. ಅದಕ್ಕೆ ಅನೇಕ ಕಾರಣಗಳಿರಬಹುದು. ಈ ದೇಶದ ಕಾನೂನುಗಳು ದೇಶದ ಸಂಸತ್ತಿನಲ್ಲಿ, ಶಾಸಕಾಂಗ ಸಭೆಗಳಲ್ಲಿ ರೂಪುಗೊಂಡಿವೆ. ಆ ಶಾಸಕಾಂಗ ಸಭೆಗಳಲ್ಲಿ ಮತ್ತು ಸಂಸತ್ತಿನಲ್ಲಿ ರೂಪುಗೊಂಡ ಈ ಅಧಿಕಾರ, ಈ ಕಾಯ್ದೆಗಳು ಪೊಲೀಸರಿಗೆ ಅಧಿಕಾರವನ್ನು ನೀಡಿವೆ. ಪ್ರಜಾಪ್ರಭುತ್ವದಲ್ಲಿ ಈ ಅಧಿಕಾರವನ್ನು ನಾವು ಪ್ರಜೆಗಳಿಗೋಸ್ಕರ ಅವರ ಉನ್ನತಿಗಾಗಿ ಉಪಯೋಗಿಸಬೇಕಾಗ್ತದೆ. ಈ ಹಿನ್ನೆಲೆ ಒಳಗಡೆ ನಾವು ಯಾವಾಗಲೂ ಪೊಲೀಸರು ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಬದ್ಧರಾಗಿರ್ತೇವೆ. ನಾನು ಅನೇಕ ಸಾರಿ ನಮ್ಮ ಸಿಬ್ಬಂದಿಗಳಿಗೆ ಹೇಳ್ತೇನೆ, ಒಂದು ತಾಯಿ ತನ್ನ ಮಗುವನ್ನು ಕಳೆದುಕೊಂಡಾಗ ಅಥವಾ ಮಗು ಕಳೆದು ಹೋದಾಗ, ಎಲ್ಲೋ ಒಂದು ಮಗು ತಪ್ಪಿಸ್ಕೊಂಡಾಗ ಆಕೆ ನೇರವಾಗಿ ದೇವಸ್ಥಾನಕ್ಕೆ ಹೋಗಲ್ಲ. ತನ್ನ ಮನೆಯ ಮುಂದಿನ ದೇವರಿಗೆ ಒಂದು ಕಾಣಿಕೆಯನ್ನು ಕಟ್ಟಿ ನೇರವಾಗಿ ಪೊಲೀಸ್ ಠಾಣೆಗೆ ಬರ್ತಾಳೆ. ಪೊಲೀಸ್ ಠಾಣೆಗೆ ಬಂದು ತನ್ನ ಮಗುವನ್ನು ಹುಡುಕೊಡಬೇಕು ಅಂಥೇಳಿ ಮನವಿಯನ್ನು, ದೂರನ್ನು, ಫಿರ್ಯಾದನ್ನು ಆ ತಾಯಿ ಕೊಡ್ತಾಳೆ. ಅಂದರೆ ಪೊಲೀಸ್ ಠಾಣೆಗಳು ಯಾವುದೇ ದೇವಸ್ಥಾನ, ಚರ್ಚ್, ಮಸೀದಿ ಇಷ್ಟೇ ಪವಿತ್ರವಾಗಿರಬೇಕು. ಅವು ಜನರ ನೋವನ್ನು ಕೆಡಿಸ್ಕೊಳ್ತಾ ಇರಬೇಕು. ಆ ಮಟ್ಟಿಗೆ ನಾವು ಅದಕ್ಕೆ ಸ್ಪಂದಿಸ್ತಾ ಇರಬೇಕು ಅನ್ನುವುದು ನನ್ನ ಮಾತಿನ ಉದ್ದೇಶ. ಈ ಹಿನ್ನೆಲೆ ಒಳಗಡೆ ನಾನು ಈಗಾಗಲೇ ಹೇಳಿದೆ, ನಮಗೆ ಅಧಿಕಾರ ಸಿಕ್ಕಿರುವುದೇ ಈ ದೇಶದ ಸಂಸತ್ತು ಮತ್ತು ರಾಜ್ಯದ ಈ ವಿಧಾನಸಭೆ, ವಿಧಾನ ಪರಿಷತ್ತು ಇವುಗಳನ್ನು ನೀಡುವ ಅಧಿಕಾರದಿಂದ. ಈ ಅಧಿಕಾರವನ್ನು ನಾವು ಬಳಸಿಕೊಂಡು 3 ಮುಖ್ಯವಾದ ಕೆಲಸಗಳನ್ನು ಮಾಡ್ತೇವೆ. ಒಂದು, ಆಂತರಿಕ ಭದ್ರತೆಯನ್ನು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು. ಎಲ್ಲಿಯೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಗಲಾಟೆಗಳಾಗದ ಹಾಗೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಬರದ ಹಾಗೆ ನಾವು ಒಂದು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಶ್ರಮ ಪಡ್ತೇವೆ. ಈ ಹಿನ್ನೆಲೆ ಒಳಗಡೆ ಈ ಸಮಾಜದ ಶಾಂತಿಯನ್ನು ಕದಡುವ ವ್ಯಕ್ತಿಗಳ ವಿರುದ್ಧ, ಸಂಘಟನೆಗಳ ವಿರುದ್ಧ ಕೆಲಸ ಮಾಡ್ತೇವೆ. ಆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಅಧಿಕಾರವನ್ನು ಉಪಯೋಗಿಸ್ತೇವೆ. ಅದು ಭಾರತೀಯ ದಂಡ ಸಂಹಿತೆ ಇರ್ಬೋದು, ಅಥವಾ ದಂಡ ಪ್ರಕ್ರಿಯಾ ಸಂಹಿತೆ ಇರ್ಬೋದು, ಭಾರತೀಯ ಸಾಕ್ಷ್ಯ ಅಧಿನಿಯಮ ಇರ್ಬೋದು, ಅಥವಾ ಅನೇಕ ವಿಶೇಷ ಕಾನೂನುಗಳಿರ್ಬೋದು. ಇವುಗಳನ್ನು ಉಪಯೋಗಿಸಿ ಅಂಥ ವ್ಯಕ್ತಿಗಳು, ಸಂಘಟನೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಯಲ್ಲಿ. ಅದೇ ರೀತಿ ಇನ್ನೊಂದು, ಅಪರಾಧವನ್ನು ತಡೆಗಟ್ಟುವಂಥದ್ದು, ಅಪರಾಧಗಳನ್ನು ಪತ್ತೆ ಹಚ್ಚುವಂಥದ್ದು. ಅಪರಾಧಗಳನ್ನು ನಾವು ಈಗಾಗಲೇ, ನೀವು ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಂಹಿತೆಯ ಒಳಗಡೆ ಹೋದರೆ ಏನೆಲ್ಲ ಅಪರಾಧಗಳಿದ್ದಾವೆ ಅಂತ ನಮಗೆ ಗೊತ್ತಿದೆ. ಉದಾಹರಣೆಗೆ, ಒಬ್ಬನಿಗೆ ಯಾರಾದರೂ ಹೊಡೆದರೆ, ಕೈಯಿಂದ ಹೊಡೆದರೆ ಅಥವಾ ಬೇರೆ ಆಯುಧದಿಂದ ಹೊಡೆದರೆ ಅದೊಂದು ಅಪರಾಧ. ಯಾವುದೇ ಕಾರಣ ಇರಬಹುದು ಅದಕ್ಕೆ, ಆದರೆ ಅದು ಅಪರಾಧ. ಈ ಅಪರಾಧವನ್ನು ತನಿಖೆ ಮಾಡೋದಕ್ಕೆ, ಅಪರಾಧಿಯನ್ನು
ನಾವು ಕರೆದುಕೊಂಡು ಬಂದು ಕಾನೂನು ರೀತಿಯ ಬಂಧಿಸಿ ಆತನ ವಿರುದ್ಧ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಸಲ್ಲಿಸಿ ಆ ಅಪರಾಧದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಮಾಡ್ತೇವೆ. ಅನೇಕರಲ್ಲಿ ಒಂದು ಭಾವನೆ ಇದೆ, ಇಲ್ಲಿ ಸ್ವಲ್ಪ ವಿವರವಾಗಿ ಬಿಡಿಸಿ ಹೇಳ್ತಾನೆ. ಅನೇಕ ಸಂದರ್ಭದಲ್ಲಿ ನೀವು ಹೇಳ್ತೀರಿ, ಹೌದು ಒಂದು ಅಪರಾಧ ನಡೆಯುತ್ತೆ, ಅಪರಾಧ ನಡೆದ ಮೇಲೆ 1-2 ವರ್ಷ ಆದ ನಂತರ ಅಪರಾಧಿ ಆಚೆ ಬರ್ತಾನೆ, ಇದು ಪೊಲೀಸರ ಒಂದು ದೊಡ್ಡ ವೈಫಲ್ಯ, ಪೊಲೀಸರು ಅಪರಾಧಿಗಳ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ ಅಂತ. ಅದು ಹಾಗಲ್ಲ. ಪೊಲೀಸರು ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಅಪರಾಧ ತಡೆ ವ್ಯವಸ್ಥೆಯಲ್ಲಿ ಒಂದು ಭಾಗ ಅಷ್ಟೇ. ನಾವೇನು ಮಾಡ್ತೇವೆ, ಒಂದು ಅಪರಾಧ ಘಟಿಸಿದಾಗ ಅಪರಾಧದ ಬಗ್ಗೆ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸ್ತೇವೆ. ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ನಮಗೆ ಇರುವ ಅಧಿಕಾರಗಳನ್ನು ಉಪಯೋಗಿಸಿ ಆರೋಪಿಯನ್ನು ಬಂಧಿಸ್ತೇವೆ. ಜೊತೆಗೆ ಆರೋಪಿಯ ವಿರುದ್ಧ ಇರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತೇವೆ ಮತ್ತು ನಿಗದಿತ ಕಾಲಾವಧಿಯಲ್ಲಿ ಆಯಾ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಏನು ಸಾಬೀತಾಗಿದೆಯೋ ಆ ಸೆಕ್ಷನ್ ಕಲಂಗಳ ಅನ್ವಯ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ. ಇದು ಪ್ರಥಮವಾಗಿ ನಮ್ಮ ಕರ್ತವ್ಯ. ನಂತರದಲ್ಲಿ ನ್ಯಾಯಾಲಯ ಆ ಒಂದು ಅಪರಾಧದ ಪರವಾಗಿ ಅಥವಾ ಅಪರಾಧದ ವಿರುದ್ಧವಾಗಿ ಇರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತದೆ. ಯಾರ್ಯಾರು ಈ ಅಪರಾಧಕ್ಕೆ ಸಾಕ್ಷಿಗಳಾಗಿದ್ದರೂ ಅವರನ್ನು ಕರೆಯುತ್ತೆ, ಅವ್ರ ಜೊತೆ ಮಾತನಾಡುತ್ತೆ, ಅವರ ವಿಚಾರಣೆ ಮಾಡುತ್ತೆ. ಎಲ್ಲವನ್ನು ದಾಖಲೆ ಮಾಡಿ ಅಪರಾಧ ನಿಸ್ಸಂಶಯವಾಗಿ ಸಾಬೀತಾದರೆ ಮಾತ್ರ ಶಿಕ್ಷೆಯನ್ನು ಕೊಡುತ್ತೆ. ನಾನು ಈಗಾಗಲೇ ಹೇಳಿದೆ, ಮೊದಲನೇ ಕರ್ತವ್ಯ ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡ್ತಕ್ಕಂಥದ್ದು, ಎರಡನೆಯದು ಅಪರಾಧವನ್ನು ತಡೆಗಟ್ಟತಕ್ಕಂಥದ್ದು, ಅಪರಾಧಿಯನ್ನು ಬಂಧಿಸ್ತಕ್ಕಂಥದ್ದು, ಮೂರನೆಯದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಚಾರ ನಿರ್ವಹಣೆ ಮತ್ತು ಸಂಚಾರ ನಿಯಮಗಳ ಉಲ್ಲಂಘನೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕರ್ತವ್ಯವನ್ನು ಸಹ ನಾವು ನಿಭಾಯಿಸ್ತಾ ಇದ್ದೇವೆ. ಇವು ಭಾಳ 3 ಮುಖ್ಯವಾದ ಒಂದು ಕೆಲಸಗಳು ನಮ್ಮವು. ಈ ಕೆಲಸಗಳ ಜೊತೆಯಲ್ಲಿ ನಾವು ಒಂದನ್ನು ಗಮನಿಸಬೇಕು. ಏನಂತ ಹೇಳಿದ್ರೆ, ಇತ್ತೀಚಿನ ದಿವಸಗಳಲ್ಲಿ ಕಳೆದ 2 ದಶಕಗಳಲ್ಲಿ ಪೊಲೀಸರು ನಾವು ಸಮುದಾಯವನ್ನು ಸೇರಿಸ್ಕೊಂಡು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಅಂದರೆ ನಿಮ್ಮೆಲ್ಲರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮೆಲ್ಲರನ್ನು ನಮ್ಮ ಜೊತೆ ಕರೆದುಕೊಂಡು ಇಂತಹ ಈ ಬಹಳ ಮುಖ್ಯವಾದ ಕರ್ತವ್ಯಗಳಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಮಾಜ, ಆ ಸಮಾಜದಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಸಮಾಜದಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ಆತ ಸಮಾಜದ ಒಳಗಡೆ ಹೋಗಬೇಕು, ಸಮಾಜದ ಕಷ್ಟ ನಿಷ್ಠುರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಕಷ್ಟ ನಿಷ್ಠುರಗಳನ್ನು ಅರ್ಥ ಮಾಡ್ಕೊಂಡ ನಂತರ ಅದಕ್ಕೆ ಪರಿಹಾರ ಸೂಚಿಸುವುದಕ್ಕೆ ಕಾನೂನಿನ ಚೌಕಟ್ಟಿನ ಒಳಗಡೆ ಪ್ರಯತ್ನ ಪಡಬೇಕು. ಹೀಗಾಗಿ ನಮ್ಮ ಕರ್ನಾಟಕದ ಪೊಲೀಸರು ಸಮುದಾಯವನ್ನು ಒಳಗೊಳ್ಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅನ್ನುವ ವಿಷಯದಲ್ಲಿ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಭಾಳ ಮುಖ್ಯವಾಗಿ ನಿಮ್ಮ ಊರುಗಳಲ್ಲಿ ಗಮನಿಸಿರ್ಬೋದು, ನಿಮ್ಮ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಬೀಟ್ ಪೊಲೀಸರನ್ನು ನಾವು ನೇಮಿಸ್ತೇವೆ. ಆ ಬೀಟ್ ಪೊಲೀಸರು ಆ ಹಳ್ಳಿಯಲ್ಲಿ ಸಮಾಜದ ಎಲ್ಲ ಜನವರ್ಗಗಳನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯ ಒಳಗಡೆ ಹೆಣ್ಮಕ್ಳಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಅನುಭವಸ್ಥರು ಇರ್ತಾರೆ, ಕ್ರಿಮಿನಲ್ಗಳು ಇರಬಾರ್ದು ಅಂಥ ಒಂದು ಗ್ರೂಪನ್ನು, ಸಾರ್ವಜನಿಕ ಗ್ರೂಪನ್ನು ಅವರು ರಚನೆ ಮಾಡ್ತಾರೆ. ರಚನೆ ಮಾಡಿ ಅವರ ಜೊತೆ ಸತತವಾಗಿ ಆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಸಂಪರ್ಕದಲ್ಲಿರ್ತಾರೆ. ಊರಿನಲ್ಲಿ ನಡೀತಕ್ಕಂಥ ಘಟನೆಗಳು, ಊರಿನಲ್ಲಿ ಸಂಭವಿಸ್ತಕ್ಕಂಥ ಅಪರಾಧಗಳು, ಅಪಘಾತಗಳು, ಇವುಗಳ ಬಗ್ಗೆ ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಈ ರೀತಿ ಮಾಹಿತಿ ಹಂಚಿಕೊಳ್ಳುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ವಾಸ್ತವ ಸ್ಥಿತಿ ಹಳ್ಳಿಯಲ್ಲಿ, ವಾಸ್ತವ ಸ್ಥಿತಿ ನಗರದಲ್ಲಿ ಏನಿದೆ ಅನ್ನುವುದು ಆ ಸಂಬಂಧಪಟ್ಟ ಬೀಟ್ ಪೊಲೀಸರಿಗೆ ಗೊತ್ತಾಗ್ತದೆ. ಅವರು ಅನೇಕ ವಿಷಯಗಳಲ್ಲಿ, ಉದಾಹರಣೆಗೆ ಡಿಸೆಂಬರ್ ಈ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂತ ಮಾಡ್ತೇವೆ. ಅಪರಾಧ ತಡೆ ಮಾಸಾಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪೊಲೀಸ್ ಠಾಣೆಯ ಮೂಲಕ, ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೂಲಕ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲೂ ಸಹ ನಮ್ಮ ಪೊಲೀಸ್ ಬೀಟ್ ಸಿಬ್ಬಂದಿಗಳು ನಿಮ್ಮಲ್ಲಿಗೆ ಬಂದು ಅಪರಾಧ ಅಂದರೆ ಏನು, ಅಪರಾಧ ಯಾವ ರೀತಿ ಅಪರಾಧಗಳು ಸಂಭವಿಸ್ತವೆ, ಆ ಅಪರಾಧಗಳನ್ನು ತಡೆಗಟ್ಟುವ ಬಗೆ ಹೇಗೆ, ಪೊಲೀಸರ ಜೊತೆ ಯಾವ ರೀತಿ ಸಹಕಾರ ಮಾಡಬೇಕು, ಆ ರೀತಿ ಮಾಡಿದರೆ ಯಾವ ರೀತಿಯ ಒಂದು ಸುವ್ಯವಸ್ಥಿತವಾದ ಸಮಾಜವನ್ನು, ಒಂದು ಬಹಳ ಸುಭದ್ರವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಸಹ ಕೊಡ್ತಾರೆ. ಇದು ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ಳುವ, ಆ ಮೂಲಕ ಒಂದು ದೊಡ್ಡ ಸುರಕ್ಷಿತ ಸಮಾಜವನ್ನು ರಚನೆ ಮಾಡ್ತಕ್ಕಂಥ ಒಂದು ವಿಧಾನ.
ಅಷ್ಟೇ ಅಲ್ಲ, ಇದರಲ್ಲಿ ಈ ಬೀಟ್ ವ್ಯವಸ್ಥೆಯಲ್ಲಿ ಈಗ ನಾವು ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೆ, ಬೀಟ್ ಕಾನ್ಸ್ಟೇಬಲ್ಗೆ ಅವರಿಗೆ ಅವ್ರದ್ದೇ ಆದ ಒಂದು ಸಿಮ್ ಕಾರ್ಡನ್ನು ಒದಗಿಸಿದ್ದೇವೆ. ಅವರು ಆ ಮೂಲಕ ಸಂಬಂಧಪಟ್ಟ ಈ ಬೀಟ್ ಸದಸ್ಯರನ್ನು ಸಂಪರ್ಕ ಮಾಡುವುದಕ್ಕೆ ವಾಟ್ಸಾಪ್ ಗ್ರೂಪ್ ಅಥವಾ ಬೇರೆ ಬೇರೆ ಟೆಲಿಗ್ರಾಮ್ ಇತ್ಯಾದಿಗಳನ್ನು ರಚನೆ ಮಾಡ್ಕೊಂಡು ಅವ್ರ ಜೊತೆ ಸತತವಾಗಿ ಸಂಪರ್ಕದಲ್ಲಿರ್ತಾರೆ. ಹೀಗಾಗಿ ಏನೇ ಒಂದು ಘಟನೆ ಒಂದು ಹಳ್ಳಿಯಲ್ಲಿ ನಡೆದರೂ ವಾಸ್ತವಾಂಶ, ವಸ್ತುಸ್ಥಿತಿ, ಪರಿಸ್ಥಿತಿ ಅವರಿಗೆ ಗೊತ್ತಾಗ್ತದೆ. ಈ ಮೂಲಕ ನೀವು ಕೂಡ ನಮ್ಮಲ್ಲಿ ಒಬ್ಬರಾಗಿ, ಸಮಾಜದ ಪ್ರತಿಯೊಬ್ಬರೂ ಕೂಡ ಒಬ್ಬರಾಗಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿಯೇ ಪ್ರತಿಯೊಬ್ಬ ನಾಗರಿಕ ಕೂಡ ಆತ ಸಮವಸ್ತ್ರ ರಹಿತ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿ ಅಂತ ನಾವು ಯಾವಾಗಲೂ ಭಾವನೆ ಮಾಡ್ತೇವೆ. ಯಾರು ಒಬ್ಬ ಒಳ್ಳೆಯ ನಾಗರಿಕ ಅಂತ ಹೇಳಿದ್ರೆ ಆ ನೆಲದ ಕಾನೂನನ್ನು ಗೌರವಿಸುವವನು. ಆ ನೆಲದ ಕಾನೂನನ್ನು ಯಾರು ಗೌರವಿಸ್ತಾರೋ ಅವರಿಗೆ ಕಾನೂನು ರಕ್ಷಣೆಯನ್ನು ಕೊಡ್ತದೆ, ಆ ಕಾನೂನು ಅವರಿಗೆ ಗೌರವವನ್ನು ಕೊಡ್ತದೆ. ಈ ಹಿನ್ನೆಲೆಯ ಒಳಗಡೆ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಆತ ಒಬ್ಬ ಸಮವಸ್ತ್ರರಹಿತ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿ ಅಂತ ನಾವು ಭಾವನೆಯನ್ನು ಮಾಡ್ತೇವೆ. ಹೀಗಾಗಿ ನೀವೆಲ್ಲರೂ ಸಹ ಏನು ಈಗ ನನ್ನ ಮುಂದೆ ಕುಳಿತು ಈ ನನ್ನ ಮಾತನ್ನು ಕೇಳ್ತಾ ಇದ್ದೀರಿ, ನೀವೆಲ್ಲರೂ ಸಹ ನಮ್ಮ ಪೊಲೀಸ್ ಇಲಾಖೆಯ ಬಲವರ್ಧನೆಗಾಗಿರತಕ್ಕಂತಹ ಸುಸಂಬದ್ಧ ಮತ್ತು ಸಜ್ಜನ ನಾಗರಿಕರು ಮತ್ತು ನಾಗರಿಕರು ಆಗಲಿರುವವರು ಅಂತ ನಾನು ಭಾವನೆ ಮಾಡಿದ್ದೇನೆ. ನಿಮ್ಮಲ್ಲಿ ಮನಸ್ಸಿನಲ್ಲಿ ಅದೊಂದು ಬರಬೇಕು, ಹೌದು, ಈ ದೇಶದ ಕಾನೂನನ್ನು ಈ ದೇಶದ ಸಂಸತ್ತು ರೂಪಿಸಿದೆ, ಈ ದೇಶದ ಕಾನೂನನ್ನು ಈ ರಾಜ್ಯದ ಕಾನೂನನ್ನು ಈ ರಾಜ್ಯದ ಶಾಸಕಾಂಗ ರೂಪಿಸಿದೆ. ಆ ಶಾಸಕರನ್ನು ಆರಿಸಿದವರು ಯಾರು? ಪುನಃ ನೀವೇ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ನೀವೇ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಕಾನೂನನ್ನು ಗೌರವಿಸುವುದು ಅಂತ ಹೇಳಿದ್ರೆ ನಮ್ಮನ್ನು ನಾವು ಗೌರವಿಸಿಕೊಳ್ಳುವುದು ಅಂತ ಅರ್ಥ. ಈ ಹಿನ್ನೆಲೆ ಒಳಗಡೆ ನೀವೆಲ್ಲರೂ ಸಹ ಒಬ್ಬ ಸಜ್ಜನ ನಾಗರಿಕನಾಗಿ ಕಾನೂನನ್ನು ಪ್ರಥಮವಾಗಿ ಗೌರವಿಸಬೇಕು. ಆ ಕಾನೂನಿನ ಚೌಕಟ್ಟಿನ ಒಳಗಡೆ ಪರಿಹಾರ ಸಿಗದೇ ಇದ್ದಾಗ ಅದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ಸಹ ಅವಕಾಶ ಇದೆ. ಆದರೆ ಕಾನೂನನ್ನು ಹೊರಗಡೆ ಹಿಂಸೆಯ ಮೂಲಕ ಯಾವುದೇ ರೀತಿಯ ಪ್ರತಿಭಟನೆಗೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ನಾವೆಲ್ಲರೂ ಈ ದೇಶವನ್ನು ಅಚ್ಚುಕಟ್ಟಾಗಿ ದೃಢವಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ಈ ದೇಶದ ಕಾನೂನನ್ನು ಗೌರವಿಸಬೇಕು. ಆ ಮೂಲಕ ಒಂದು ಸುವ್ಯವಸ್ಥಿತ ಸಮಾಜವನ್ನು ರೂಪಿಸಬೇಕು. ಆ ಸುವ್ಯವಸ್ಥಿತ ಸಮಾಜದ ರೂಪಿಸುವುದರ ಮೂಲಕ ಅಪರಾಧಗಳನ್ನು ಕಡಿಮೆ ಮಾಡಬೇಕು, ತಡೆಗಟ್ಟಬೇಕು. ಅಪರಾಧಿಗಳನ್ನು ಅವರನ್ನು ಪತ್ತೆ ಹಚ್ಚಿ ಜೈಲಿಗೆ ಕಳುಹಿಸುವುದಕ್ಕೆ ಪೊಲೀಸರಿಗೆ ಸಹಕಾರ ನೀಡಬೇಕು. ಅಷ್ಟೇ ಅಲ್ಲ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದಲ್ಲಿ ಪ್ರತಿ ವರ್ಷ 1,60,000ಕ್ಕೂ ಹೆಚ್ಚು ಜನ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿರಲಿ, ಕೊರೋನಾದಿಂದ ಸಂಭವಿಸಿರುವ ಸಾವಿಗಳಿಗಿಂತಲೂ ಸಾವಿನ ಸಂಖ್ಯೆ ಇದು. ಈ ಹಿನ್ನೆಲೆ ಒಳಗಡೆ ನಿಮ್ಮ ಒಬ್ಬ ಸಜ್ಜನ ನಾಗರಿಕನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಮತ್ತು ಸಂಚಾರ ನಿಯಮಗಳು ಉಲ್ಲಂಘನೆ ಆಗದೆ ರೀತಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ರಸ್ತೆಗಳನ್ನು ಒಂದು ಎಲ್ಲ ರಸ್ತೆ ಬಳಕೆದಾರರಿಗೆ ಸುರಕ್ಷಿತವಾಗಿ ಉಪಯೋಗಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇದು ನಮ್ಮೆಲ್ಲರ ಜವಾಬ್ದಾರಿ. ಆ ರೀತಿಯ ಒಂದು ಮನಸ್ಸು ನಮ್ಮ ಒಳಗಡೆ ರೂಪುಗೊಂಡಾಗ ಈ ದೇಶವನ್ನು ಭಾಳ ಸುಭದ್ರವಾಗಿ ಕಟ್ಟುವುದಕ್ಕೆ, ವ್ಯವಸ್ಥಿತವಾಗಿ ಕಟ್ಟುವುದಕ್ಕೆ, ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹಿಂಸೆ ಇರ್ತದೋ, ಎಲ್ಲಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇರ್ತದೋ ಅಲ್ಲಿ ಎಲ್ಲ ರೀತಿಯ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಗಲಾಟೆ ಆಗ್ತದೆ, ಅದು ಕೋಮು ಗಲಭೆ ಇರ್ಬೋದು ಅಥವಾ ಬೇರೆ ಕಾರಣಗಳಿಗೆ ಗಲಭೆ ಇರ್ಬೋದು. ಅಷ್ಟು ದಿವಸ ಅಲ್ಲಿ ವಾಹನ ಸಂಚಾರ ಇರೋದಿಲ್ಲ, ವ್ಯಾಪಾರ ಇರೋದಿಲ್ಲ, ಶಾಲೆಗಳು ಮುಚ್ಚುತ್ತವೆ, ಶೈಕ್ಷಣಿಕ ಚಟುವಟಿಕೆ ಇರೋದಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿಯ ಪರಿಕಲ್ಪನೆ ಕೂಡ ಅಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲವೂ ಕೂಡ ನಾವು ಒಂದು ಸಮಾಜವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಎಷ್ಟು ಪ್ರಮುಖ ಅನ್ನುವುದು ಗೊತ್ತಾಗ್ತದೆ. ಈ ಹಿನ್ನೆಲೆ ಒಳಗಡೆ ನೀವೆಲ್ಲರೂ ಕೈ ಜೋಡಿಸಿದರೆ ಈ ದೇಶವನ್ನು ಅತ್ಯಂತ ಸುಭದ್ರ ದೇಶವನ್ನಾಗಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಅಭಿವೃದ್ಧಿ ಪಥದತ್ತ ಹೋಗುವ ದೇಶವನ್ನಾಗಿ ರೂಪಿಸುವುದಕ್ಕೆ ಕೈ ಜೋಡಿಸಬಹುದು. ಅದಕ್ಕೆ ಪೊಲೀಸ್ ಇಲಾಖೆ ಸದಾ ನಿಮ್ಮನ್ನು ಸ್ವಾಗತಿಸುತ್ತೆ ಮತ್ತು
ನಿಮ್ಮ ಸಹಕಾರವನ್ನು ಕೋರುತ್ತೆ. ಸಂಚಾರ ನಿಯಂತ್ರಣ ವ್ಯವಸ್ಥೆ ಒಳಗಡೆ ನಾವು ಒಂದು ಸಾರ್ಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಪ್ರಾರಂಭ ಆದಾಗಿಲ್ಲ. ನಾವು ಬೆಂಗಳೂರು ನಗರ ಪ್ರದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿ ಶಾಲೆಗಳಿಗೆ ಹೋಗ್ತೇವೆ, ಶಾಲೆಯಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡ್ತೇವೆ. ಸಂಚಾರ ನಿಯಮಗಳು ಅಂದ್ರೇನು, ಸಂಚಾರ ನಿಯಮಗಳನ್ನು ಯಾಕೆ ಪಾಲನೆ ಮಾಡಬೇಕು, ನಿಮ್ಮ ಮನೆಯಲ್ಲಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡದ ಹಿರಿಯರಿಗೆ ಯಾವ ರೀತಿ ಬುದ್ಧಿವಾದ ಹೇಳಬೇಕು, ಅವರನ್ನು ಯಾವ ರೀತಿ ನೀವು ಮನವೊಲಿಸಿ ಹೆಲ್ಮೆಟ್ ಧರಿಸುವಂತೆ, ಎಲ್ಲ ರೀತಿಯ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಅವರನ್ನು ಹೇಗೆ ಪ್ರೇರೇಪಿಸಬೇಕು ಅನ್ನುವುದನ್ನು ಆ ಒಂದು ಉಪನ್ಯಾಸಗಳಲ್ಲಿ ಹೇಳ್ತೇವೆ ಮತ್ತು ಚರ್ಚೆಗಳಲ್ಲಿ ನೀವೆಲ್ಲರೂ ಭಾಗವಹಿಸುವಂತೆ ನಾವು ಮಾಡ್ತೇವೆ. ಅಷ್ಟೇ ಅಲ್ಲ, ನಾವು ಪೊಲೀಸರು ನಿಮ್ಮ ಪ್ರತಿ ಶಾಲಾ ಕಾಲೇಜುಗಳಿಗೆ ಬರ್ತಾ ಇದ್ದೇವೆ. ಈಗ ಶಾಲಾ ಕಾಲೇಜುಗಳು ದುರಾದೃಷ್ಟವಶಾತ್ ಕೊರೋನಾ ದೆಸೆಯಿಂದಾಗಿ ಯಾವುದೂ ಕೂಡ ತೆರೆದಿಲ್ಲ. ಹಿಂದೆ ಎಲ್ಲರೂ ಕೂಡ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಪೊಲೀಸ್ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ, ಆ ಮೂಲಕ ಅವರು ಏನು ಪೊಲೀಸರ ಬಗ್ಗೆ ತಿಳ್ಕೊಂಡಿದ್ದಾರೆ ಅದು ತಪ್ಪು ತಿಳುವಳಿಕೆ ಇರ್ಬೋದು, ಇವುಗಳೆಲ್ಲವನ್ನು ಕ್ರೋಢೀಕರಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ, ಅವರ ಅನುಮಾನಗಳನ್ನು ಪರಿಹರಿಸುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರ್ತೇವೆ. 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಹೌದು ಪೊಲೀಸರ ಜೊತೆ ನಾವು ಸಹಕಾರ ಮಾಡಬೇಕು, ಆ ಮೂಲಕ ನಾವು ಈ ದೇಶದ ಒಳ್ಳೆಯ ನಾಗರಿಕರು ಅನ್ನುವುದನ್ನು ಸಾಬೀತುಪಡಿಸಬಹುದು ಅನ್ನುವ ಒಂದು ಮನೋಭಾವ ಬಂದುಬಿಟ್ರೆ, ಪೊಲೀಸರಿಗೆ ಇರ್ತಕ್ಕಂಥ ಒತ್ತಡ, ನಾವು ಒತ್ತಡದಲ್ಲಿ ಕೆಲಸ ಮಾಡ್ತೇವೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಒತ್ತಡ ಅಂದರೆ ಬೆಳಿಗ್ಗೆ 8 ಗಂಟೆಗೆ ಬಂದರೆ ನಮ್ಮ ಕೆಲಸ ಎಷ್ಟು ಗಂಟೆಗೆ ಮುಗೀತದೆ ಅಂತ ಗೊತ್ತಾಗೋದಿಲ್ಲ. ರಾತ್ರಿಯೆಲ್ಲ ಕರ್ತವ್ಯ ಮುಂದುವರಿಬೋದು, ಮುಂದಿನ ಬೆಳಿಗ್ಗೆ ಕೂಡ ಅದು ಕರ್ತವ್ಯ ಹೋಗ್ಬೋದು. ಹಗಲು ರಾತ್ರಿ, ಚಳಿ ಗಾಳಿ ಬಿಸಿಲು ಅಂತ ಹೇಳ್ದೇ ನಿದ್ರೆ ಅಥವಾ ವಿಶ್ರಾಂತಿ ಎನ್ನುವ ಮಾತು ಇಲ್ಲದೆ ಸಹ ಕೆಲಸ ಮಾಡುವ ದಿನಗಳು ಕೂಡ ಪೊಲೀಸರಿಗೆ ಇದ್ದಾವೆ. ಹೀಗಾಗಿ ನಾವೆಲ್ಲರೂ ಕೆಲಸದ ಒತ್ತಡದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತೇವೆ. ಒತ್ತಡದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸಹಾಯ ಬಹಳ ಮುಖ್ಯ. ನೀವು ಸಹಾಯ ಕೊಟ್ಟರೆ ಆ ಒತ್ತಡ ಅಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆ. ಮಕ್ಕಳಲ್ಲೇ ಎಲ್ಲರಿಗೂ ಗಾದೆ ಗೊತ್ತಿದೆ, ಬೆಳೆಯುವ ಚಿಗುರು ಮೊಳಕೆಯಲ್ಲೇ ಅಂತ. ಅಂದರೆ ನಿಮ್ಮನ್ನು ಮೊಳಕೆಯಲ್ಲೇ ರೂಪಿಸಿದ್ರೆ, ವಿದ್ಯಾರ್ಥಿಗಳಾಗಿದ್ದಾಗಲೇ ನಿಮ್ಮಲ್ಲಿ ಸಂಚಾರ ಅರಿವಿನ ಕಾರ್ಯಕ್ರಮಗಳನ್ನು ನಾವು ಕೊಟ್ಟರೆ, ಅದು ಮುಂದೆ ಒಬ್ಬ ಒಳ್ಳೆಯ ಚಾಲಕನಾಗಿ, ಒಳ್ಳೆಯ ರಸ್ತೆ ಉಪಯೋಗಿಸುವವನಾಗಿ ನೀವು ರೂಪುಗೊಳ್ತೀರಿ. ಸಂಚಾರ ನಿಯಮಗಳ ಉಲ್ಲಂಘನೆ ಕಡಿಮೆ ಆಗ್ತದೆ, ಆ ಮೂಲಕ ಅಪಘಾತಗಳು ಕಡಿಮೆ ಆಗ್ತವೆ, ಸಾವು ನೋವುಗಳು ಕಡಿಮೆ ಆಗ್ತದೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಮೂರು ರೀತಿಯಲ್ಲೂ ಕೂಡ ನೀವು ನಮ್ಮ ಪೊಲೀಸರ ಜೊತೆ ಸಂಪರ್ಕ ಮಾಡ್ಬೋದು, ಭಾಗವಹಿಸ್ಬೋದು. ಅಷ್ಟೇ ಅಲ್ಲ, ನೀವು ಈ ಮೂರೂ ವ್ಯವಸ್ಥೆ ಅಲ್ಲದೇ ನೇರವಾಗಿಯೂ ಕೂಡ ಪೊಲೀಸ್ ಠಾಣೆ ನಮ್ಮ 100 ಇದೆ. ಈಗ 112 ಅನ್ನುವ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಇವುಗಳಿಗೂ ಸಹ ಕರೆ ಮಾಡಿ ಅಲ್ಲಿ ನಡೀತಕ್ಕಂತಹ ಘಟನೆಗಳ ಬಗ್ಗೆ ವಸ್ತುಸ್ಥಿತಿಯನ್ನು, ವಾಸ್ತವವನ್ನು ವಿವರಿಸಿ ಹೇಳಿದರೆ ಅದು ದೊಡ್ಡ ಉಪಕಾರ ಆಗ್ತದೆ. ಆ ಮೂಲಕ ಪೊಲೀಸರು ಅಪರಾಧಗಳನ್ನು ತಡೆಗಟ್ಟುವುದಕ್ಕೆ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿಗೆ ಕಾಣಿಕೆ ನೀಡುವುದಕ್ಕೆ ಸಾಧ್ಯ ಆಗ್ತದೆ. ಇದು ಈಗ ನೀವು ಮಾಡಬಹುದಾದಂಥದ್ದು. ಅಷ್ಟೇ ಅಲ್ಲ, ನೀವು ಮನೆಯಲ್ಲೂ ಸಹ ಪೊಲೀಸರ ಬಗ್ಗೆ ಇರತಕ್ಕಂತಹ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದಕ್ಕೂ ಕೂಡ ನಿಮ್ಮ ಈ ಒಡನಾಟವನ್ನು ಉಪಯೋಗಿಸ್ಕೊಳ್ಬಹುದು. ನಾವು ನಮ್ಮ ಸಮಾಜದ ಒಳಗಡೆ ನಾವೇನು ಮಾಡ್ತೇವೆ, ಪೊಲೀಸ್ನವರು ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅನ್ನುವ ಯಾವಾಗಲೂ ನಿರ್ಬಂಧಕ ಕ್ರಮಗಳನ್ನು ನಾವು ಹೇಳ್ತಾ ಇರ್ತೇವೆ. ಮನೆಯಲ್ಲೂ ಅಷ್ಟೇ ನೀವು ಗಮನಿಸಿರ್ಬೋದು, ಯಾರು ಭಾಳ ನಿರ್ಬಂಧ ಮಾಡ್ತಾರೋ ಅವ್ರ ಬಗ್ಗೆ ಒಂದು ರೀತಿಯ ಮುನಿಸಿರ್ತದೆ. ಮಕ್ಕಳು ಅಂಥವ್ರ ಹತ್ರನೂ ಕೂಡ ಹೋಗಲ್ಲ. ಅದೇ ರೀತಿ ಸಮಾಜದ ಒಳಗಡೆನೂ ಕೂಡ ಪೊಲೀಸರ ಬಗ್ಗೆ ಅದೊಂದು ಮನೋಭಾವ ಇದೆ. ಏನಪ್ಪ ಇವರು ಈ ಬೀದಿಲಿ ಹೋಗಬೇಡಿ ಅಂತಾರೆ, ಅಲ್ಲಿ ವಾಹನ ನಿಲ್ಲಿಸಬೇಡಿ ಅಂತ ಹೇಳ್ತಾರೆ, ಇಲ್ಲಿ ಜೋರಾಗಿ ಮಾತನಾಡಬೇಡಿ ಅಂತ ಹೇಳ್ತಾರೆ, ಅಲ್ಲಿ ಸಿಗರೇಟ್ ಸೇದಬೇಡಿ ಅಂತ ಹೇಳ್ತಾರೆ. ಇದು ಯಾರು ಇವರು? ಈ ದೇಶ ಸ್ವತಂತ್ರ ದೇಶ, ಇಲ್ಲಿ ಬಂದು ನಮಗೆ ಇದನ್ನೆಲ್ಲ ಮಾಡ್ತಾರೆ ಅಂಥೇಳಿ. ನಾವು ನಾನು ಈಗಾಗಲೇ ಹೇಳಿದ ಹಾಗೆ ಈ ದೇಶದ ಕಾನೂನನ್ನು ಜಾರಿಗೊಳಿಸ್ತಕ್ಕಂತಹ ಕರ್ತವ್ಯಕ್ಕೆ ಬದ್ಧರಾದವರು. ಹೀಗಾಗಿ ನಾವು ಅದನ್ನು ಮಾಡಲೇಬೇಕಾಗ್ತದೆ. ಆ ರೀತಿ ಮಾಡುವಾಗ ನಮ್ಮ ಮೇಲೆ ಒಂದು ರೀತಿಯ ಮುನಿಸು, ಒಂದು ರೀತಿಯ ಕೋಪ, ಒಂದು ರೀತಿಯ ಸಿಟ್ಟು ಎಲ್ಲರಲ್ಲೂ ಇರ್ತದೆ. ಆ ಸಿಟ್ಟನ್ನು, ಆ ಕೋಪವನ್ನು ಕಡಿಮೆ ಮಾಡ್ಬೋದು. ಯಾರು ಮಾಡ್ಬೋದು ಅಂದರೆ ನೀವು. ಹೌದು, ಈ ದೇಶ ಕಾನೂನು ಈ ರೀತಿ ಹೇಳ್ತಾ ಇರೋದ್ರಿಂದ ನಾವೆಲ್ಲರೂ ಆ ಕಾನೂನಿಗೆ ಬದ್ಧರಾದರೆ ಪೊಲೀಸ್ನವರು ಆ ರೀತಿ ಹೇಳೋದಿಲ್ಲ. ಪೊಲೀಸ್ನವರು ಹೌದು, ಯಾರು ಕಾನೂನನ್ನು ರಕ್ಷಣೆ ಮಾಡ್ತಾರೋ,
ಕಾನೂನು ಅವರನ್ನು ರಕ್ಷಿಸ್ತದೆ, ಕಾನೂನು ಅವರನ್ನು ಗೌರವಿಸ್ತದೆ, ಪೊಲೀಸರು ನಿಮ್ಮನ್ನು ಗೌರವಿಸ್ತಾರೆ ಎನ್ನುವ ತಿಳುವಳಿಕೆಯನ್ನು ಮನೆಯಲ್ಲಿ ನೀವು ಹಬ್ಬಿಸಿದರೆ, ಹೇಳಿದರೆ ಅದು ದೊಡ್ಡ ಉಪಕಾರ ಆಗ್ತದೆ. ಪೊಲೀಸರ ಬಗ್ಗೆ ಇರತಕ್ಕಂಥ ಒಂದು ಇಮೇಜ್ ಏನು ಹೇಳ್ತೀವಿ ಅದು ಬದಲಾವಣೆ ಆಗೋದಕ್ಕೆ. ಜೊತೆಗೆ ನೀವೆಲ್ಲರೂ ಭಾವನೆ ಮಾಡಿರ್ಬೋದು, ನಾನು ಈಗಾಗಲೇ ಹೇಳಿದಾಗೆ ಪೊಲೀಸರ ಕರ್ತವ್ಯ ಬಹಳ ಕಠಿಣವಾದದ್ದು. ಅಲ್ಲಿ ಬಹಳ ಒತ್ತಡದಲ್ಲಿ, ಅದು ರಾಜಕೀಯ ಒತ್ತಡ ಇರ್ಬೋದು, ಬೇರೆ ಬೇರೆ ಒತ್ತಡಗಳಲ್ಲಿ ಕೆಲಸ ಮಾಡ್ತಾರೆ ಅವರು ಅನ್ನೋ ಒಂದು ಭಾವನೆ ಸಾಮಾನ್ಯವಾಗಿ ಎಲ್ಲರಲ್ಲಿದೆ. ಪೊಲೀಸ್ನವರ ಕೆಲಸ ಬಹಳ ಕಷ್ಟದ ಕೆಲಸ, ಅಯ್ಯೋ ಪೊಲೀಸ್ಗೆ ನಾನು ಸೇರಲ್ಲ ಇತ್ಯಾದಿ ಒಂದು ಭಾವನೆ ಇದೆ. ಅದೇ ರೀತಿ ಕೆಲವರಲ್ಲೂ ಒಂದು ಭಾವನೆ ಇದೆ, ಆ ಪೊಲೀಸ್ ಅಂದ ತಕ್ಷಣ ನಾವು ಗನ್ ಹಿಡಿದು ಎಲ್ಲ ಕಡೆ ಓಡಾಡಿಬಿಡ್ಬೋದು, ಹೀರೋಗಳಾಗಿಬಿಡ್ಬೋದು ಅಂತ. ಎರಡರಲ್ಲೂ ಕೂಡ ಸತ್ಯ ಇಲ್ಲ, ಮಧ್ಯ ಮಾರ್ಗದಲ್ಲಿ ಸತ್ಯ ಇದೆ. ಮಧ್ಯ ಮಾರ್ಗದಲ್ಲಿ ಸತ್ಯ ಏನಿದೆ ಅಂತ ಹೇಳಿದ್ರೆ, ಒಬ್ಬರು ಕಷ್ಟ ಅಂದಾಗ, ಒಂದು ಮಗು ತಪ್ಪಿಸ್ಕೊಂಡಿದೆ ಅಂತ ಹೇಳಿದಾಗ ಯಾಕೆ ತಾಯಿ ಪೊಲೀಸ್ ಠಾಣೆಗೆ ಬರ್ತಾಳೆ ಅಂದರೆ, ಒಂದು ಮನೆಯಲ್ಲಿ ಹಾವು ಬಂದಿದೆ ಅಂತ ಹೇಳಿದ ತಕ್ಷಣವೂ ಕೂಡ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಒಂದು ಕಡೆ ಸಣ್ಣ ಅಪಘಾತ ಆಗಿದೆ ಅಂದ ತಕ್ಷಣವೂ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಒಂದು ಕಡೆ ಎಲ್ಲೋ ಸಣ್ಣ ಗಲಾಟೆ ಆಗ್ತಾಯಿದೆ ಅಂತ ಹೇಳಿದ್ರು ಸಹ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಗೆ ತತ್ಕ್ಷಣ ಸ್ಪಂದಿಸುವಂತಹ ಸಾಮರ್ಥ್ಯ ಮತ್ತು ಅನುಕೂಲತೆಗಳಿದ್ದಾವೆ ಮತ್ತು ಕಾನೂನು ಅವಕಾಶವನ್ನು ಒದಗಿಸಿದೆ. ಹೀಗಾಗಿ ನೀವು ತತ್ಕ್ಷಣದ ನ್ಯಾಯವನ್ನು ಒದಗಿಸುವ ಯಾವುದಾದ್ರೂ ಇಲಾಖೆ ಇದೆ ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆ. ನಾನು ಮೊದಲು ಕೂಡ ಪೊಲೀಸ್ ಇಲಾಖೆಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಹಾಗೆಯೇ ಪೊಲೀಸರ ಬಗ್ಗೆ ಭಾಳ ನೇತ್ಯಾತ್ಮಕವಾದ ನೆಗೆಟಿವ್ ಆದಂಥ ಭಾವನೆಯನ್ನು ಹೊಂದಿದ್ದಂಥವನು. ಪೊಲೀಸ್ ಇಲಾಖೆಗೆ ನಾನು ಸೇರಲ್ಲ ಅಂತ ಹೇಳಿದ್ದೆ. ಆದರೆ ನಮ್ಮ ತಂದೆ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರ ಬದಲು, ನೇತ್ಯಾತ್ಮಕವಾಗಿ ಆಲೋಚನೆ ಮಾಡುವುದರ ಬದಲು, ಪೊಲೀಸ್ ಇಲಾಖೆಯ ಒಳಗಡೆ ಹೋಗಿ ಆ ವ್ಯವಸ್ಥೆ ಒಳಗಡೆ ಏನು ಸಹಾಯವನ್ನು ಸಾರ್ವಜನಿಕರಿಗೆ ಮಾಡ್ಬೋದು ಅಂತ ಆಲೋಚನೆ ಮಾಡು ಅನ್ನೋ ಮಾತನ್ನು ನನಗೆ ಹೇಳಿದರು. ಹೀಗಾಗಿ ಪೊಲೀಸ್ ಇಲಾಖೆಯ ಬಗ್ಗೆ, ಇಲಾಖೆ ಸೇರುವುದಕ್ಕಿಂತ ಮುಂಚೆ ಇದ್ದಂತಹ ಭಾವನೆಯನ್ನು ತೊರೆದು ನಾನು ಪೊಲೀಸ್ ಇಲಾಖೆಗೆ ಸೇರಿದೆ. ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ನನಗೆ ಗೊತ್ತಾಯಿತು, ಪೊಲೀಸ್ ಇಲಾಖೆ ಒಳಗಡೆ ನೀವು ಸಾಮಾಜಿಕವಾದ ಬದಲಾವಣೆಯನ್ನು ಮಾಡಬಹುದು, ದೊಡ್ಡ ಬದಲಾವಣೆಯನ್ನು ಮಾಡಬಹುದು ನಿಮ್ಮ ಕಾರ್ಯವ್ಯಾಪ್ತಿ ಒಳಗಡೆ, ಮತ್ತು ಸಾರ್ವಜನಿಕರಿಗೆ ಅವರ ನೋವುಗಳಿಗೆ ಸ್ಪಂದಿಸಬಹುದು. ಯಾರು ನೋವು ಅಂತ ಬರ್ತಾರೋ, ಯಾರು ಕಷ್ಟ ಅಂತ ಬರ್ತಾರೋ ಅವರಿಗೆ ಸಹಾಯ ಹಸ್ತವನ್ನು ಕೊಡಬಹುದು, ನೀಡಬಹುದು ಅಂತೇಳಿ. ಹೀಗಾಗಿ ಯಾರಿಗೆ ಈ ಸಮಾಜದ ಒಳಗಡೆ ಕಣ್ಣೀರು ಒರೆಸ್ತಕ್ಕಂತಹ ಒಂದು ಆಸಕ್ತಿ, ಕಣ್ಣೀರು ಒರೆಸ್ತಕ್ಕಂಥ ಒಂದು ಇಚ್ಛೆ ಇದೆಯೋ ಅವರೆಲ್ಲರಿಗೂ ನನ್ನ ಇಲಾಖೆ, ನಮ್ಮ ಇಲಾಖೆ ತೆರೆದ ತೋಳುಗಳಿಂದ ಸ್ವಾಗತವನ್ನು ಕೋರುತ್ತೆ. ಭಾರತೀಯ ಪೊಲೀಸ್ ಸೇವೆ ಅಂತ ಮಾತ್ರ ಹೇಳಲ್ಲ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಬೋದು, ಒಬ್ಬ DYSP ಆಗಿ ಸೇರ್ಬೋದು, ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಅಧಿಕಾರಿಯಾಗಿ ಸೇರ್ಬೋದು. ಅದೇ ರೀತಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಏನಿದ್ದಾರೆ ಅವರು ಬಹಳ ನಮ್ಮ CRPC ಪ್ರಕಾರ ಅವರು ಪೊಲೀಸ್ ಅಧಿಕಾರಿಗಳು. ಅವರು ಕೂಡ ತಮ್ಮ ಮಟ್ಟದಲ್ಲಿ ಪೊಲೀಸ್ ನಾಯಕತ್ವವನ್ನು ನಿರ್ವಹಿಸಬಲ್ಲಂತಹ ಒಂದು ದಕ್ಷತೆಯನ್ನು ಮತ್ತು ಅಧಿಕಾರವನ್ನು ಉಳ್ಳವರು. ಪೊಲೀಸ್ ಕಾನ್ಸ್ಟೇಬಲ್ಗಳಾಗೂ ಕೂಡ ಸೇರುವ ಅವಕಾಶ ಇದೆ. ನಾನು ಈಗಾಗಲೇ ಹೇಳಿದಾಗ 4 ಹಂತಗಳಲ್ಲಿ ಪೊಲೀಸ್ ಇಲಾಖೆಯನ್ನು ನೀವು ಸೇರ್ಬೋದು. ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡು, ಮತ್ತು ಇಂಡಿಯನ್ ಪೊಲೀಸ್ ಸರ್ವಿಸ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗದಿಂದಲೂ ಸಹ ನೀವು ಆಯ್ಕೆಗೊಂಡು IPS ಅಧಿಕಾರಿಯಾಗಿ ಸೇರಬಹುದು. ನೀವು ಸಬ್ ಇನ್ಸ್ಪೆಕ್ಟರ್ ಮತ್ತು ಮೇಲೆ ಸೇರಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಡಿಗ್ರಿಯನ್ನು ಮಾಡಿರಬೇಕು, ಒಂದು ಪದವಿಯನ್ನು ಪಡೆದಿರಬೇಕು. ಯಾವುದಾದ್ರೂ ಪದವಿ ಆಗಿರ್ಬೋದು, ಇದೇ ಪದವಿ ಅಂತಿಲ್ಲ, ಯಾವುದಾದ್ರೂ ಪದವಿ ಆಗಿರ್ಬೋದು. ಬಹಳ ಪಾರದರ್ಶಕವಾಗಿ ಕರ್ನಾಟಕದಲ್ಲಿ ನಾವು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ, DYSP ಹುದ್ದೆಗೆ ಆಯ್ಕೆಯನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ಆದ ಖಚಿತವಾದ ಒಂದು ಸಿಲೆಬಸ್ ಇರುತ್ತೆ, ಪಠ್ಯ ಇರುತ್ತೆ. ಆ ಪಠ್ಯವನ್ನು ಓದಬೇಕು. ಆ ಪಠ್ಯದಲ್ಲಿ ಒಂದು ಪರಿಶ್ರಮವನ್ನು ಪಟ್ಟು ಓದಿದರೆ ನೇರವಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಬೋದು. ಪರೀಕ್ಷೆಯ ನಂತರ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಲ್ಲಿ ಮೊದಲು ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅಂದರೆ ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆ ನೀವು ದೈಹಿಕ ಕ್ಷಮತೆಯ ಪರೀಕ್ಷೆಗೆ ಒಳಗಾಗಬೇಕಾಗುತ್ತೆ. ಅಲ್ಲಿ ಅನೇಕ ಹಂತದ ದೈಹಿಕ ಕ್ಷಮತೆಗಳ ಪರೀಕ್ಷೆಗಳನ್ನು ದಾಟಿ ಬಂದ ಮೇಲೆ, ಉದಾಹರಣೆಗೆ ಓಟವನ್ನು ಇಷ್ಟು ಅವಧಿಯಲ್ಲಿ ಮುಗಿಸ್ಬೇಕು ಅಂತಿರ್ತದೆ, ಇಷ್ಟು ಎತ್ತರವನ್ನು ಜಿಗಿಬೇಕು, ಇಷ್ಟು ಉದ್ದವನ್ನು ಹಾರಬೇಕು, ಮತ್ತು ಇಷ್ಟು ದೂರ ಶಾರ್ಟ್ ಫುಟ್ಟನ್ನು ಎಸೆಯಬೇಕು. ನಿಮ್ಮ ದೈಹಿಕ ಕ್ಷಮತೆಯನ್ನು, ದೈಹಿಕ ಆರೋಗ್ಯವನ್ನು ಪರೀಕ್ಷೆ ಮಾಡುವುದರ ಜೊತೆಗೆ ನೀವು ಇಷ್ಟು ಎತ್ತರ ಇರಬೇಕು, ಇಷ್ಟು ನಿಮ್ಮ ಎದೆಯ ಅಗಲ ಇರಬೇಕು, ನಿಮ್ಮ ಕಾಲುಗಳು ಈ ರೀತಿ ಇರಬೇಕು. ಒಂದು ದೈಹಿಕ ಕ್ಷಮತೆಯ ಭಾಗವಾಗಿ ಇದನ್ನೆಲ್ಲವನ್ನೂ ಕೂಡ ನಾವು ಅಳತೆ ಮಾಡ್ತೇವೆ.
ಅಳತೆ ಮಾಡಿದ ನಂತರ ನೀವು ಪರೀಕ್ಷೆಗಳನ್ನು ತೆಗೆದುಕೊಳ್ತೀರಿ, ಆ ಪಠ್ಯವನ್ನು ಓದ್ತೀರಿ. ಪರೀಕ್ಷೆಗಳು ಬರೆದ ನಂತರ ನಿಮ್ಮ ಲಿಖಿತ ಪರೀಕ್ಷೆಯ ಆಧಾರದ ಮೇಲೆ ನಾವು ನಿಮ್ಮ ಮೆರಿಟನ್ನು ಆಧಾರದ ಮೇಲೆ ಎಷ್ಟು ಹುದ್ದೆಗಳಿರ್ತದೋ ಅಷ್ಟು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡ್ತೇವೆ. ಮೊದಲು ಸಂದರ್ಶನ ಇತ್ತು, ಈಗ ಸಂದರ್ಶನವನ್ನು ಕೂಡ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ತೆಗೆದುಹಾಕಿದ್ದೇವೆ. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳು. ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿ ನೀವು ಡಿಗ್ರಿಯನ್ನು ಮಾಡಿರಬೇಕು ಮತ್ತು ಪರೀಕ್ಷೆಗಳನ್ನು ಬರೀಬೇಕು. ಪರೀಕ್ಷೆಗಳನ್ನು ಬರೆದ ನಂತರ ಅಲ್ಲಿ ಒಂದು ಇಂಟರ್ವ್ಯೂ ಇರ್ತದೆ, ಸಂದರ್ಶನ ಇರ್ತದೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ. ನಿಮ್ಮ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಇವುಗಳ 2 ಅಂಕಗಳನ್ನು ಸೇರಿಸಿ ನಿಮ್ಮ ಆಯ್ಕೆಯನ್ನು ನಿರ್ಧಾರ ಮಾಡಲಾಗ್ತದೆ. ಅಲ್ಲೂ ಕೂಡ ಕನಿಷ್ಠ ಇಷ್ಟು ಹೈಟ್ ಇರಬೇಕು, ಉದ್ದ ಇರಬೇಕು, ಎತ್ತರ ಇರಬೇಕು ಅನ್ನುವ ಒಂದು ನಿಗದಿಯನ್ನು ಮಾಡಲಾಗಿದೆ. ನಿಮ್ಮ ಇತರ ದೈಹಿಕ ಕ್ಷಮತೆಗಳನ್ನು ಕೂಡ ಪರೀಕ್ಷೆ ಮಾಡಲಾಗ್ತದೆ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಒಂದು ಡಿಗ್ರಿಯನ್ನು ಮಾಡಿದರೆ ಸಾಕು, ಒಂದು ಪದವಿಯನ್ನು ಪಡೆದಿದ್ದರೆ ಸಾಕು. ಪಠ್ಯ ಇರ್ತದೆ, ಅದು ರಾಷ್ಟ್ರಮಟ್ಟದಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಆ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ನೀವು ಪ್ರಿಲಿಮಿನರಿ ಪರೀಕ್ಷೆ, KPSCಗೂ ಕೂಡ ಪ್ರಿಲಿಮಿನರಿ ಪರೀಕ್ಷೆ ಇದೆ ಈಗ. ಆ ಪ್ರಿಲಿಮಿನರಿ ಪರೀಕ್ಷೆಯನ್ನು ಪಾಸ್ ಆದ ನಂತರ ಮುಖ್ಯ ಪರೀಕ್ಷೆ ಇರ್ತದೆ. ಮುಖ್ಯ ಪರೀಕ್ಷೆಯಲ್ಲಿ ಯಾರ್ಯಾರು ಮೌಖಿಕ ಪರೀಕ್ಷೆಗೆ ಆಯ್ಕೆ ಆಗ್ತಾರೋ, ಸಂದರ್ಶನಕ್ಕೆ ಆಯ್ಕೆ ಆಗ್ತಾರೋ ಅವ್ರನ್ನ ಸಂದರ್ಶನ ಮಾಡಲಾಗ್ತದೆ. ಸಂದರ್ಶನ ಮಾಡಿದ ನಂತರ ಎಲ್ಲ ಅಂಕಗಳನ್ನು ಒಟ್ಟುಗೂಡಿಸಿ, ಅಂದರೆ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದ ಪರೀಕ್ಷೆಯ ಮೌಖಿಕ ಪರೀಕ್ಷೆಯ ಅಂಕಗಳನ್ನು ಒಟ್ಟುಗೂಡಿಸಿ ನಿಮ್ಮ ರ್ಯಾಂಕನ್ನು ನಿರ್ಧಾರ ಮಾಡಲಾಗ್ತದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ರಾಜ್ಯದಾದ್ಯಂತ ಇರತಕ್ಕಂಥ ಅಭ್ಯರ್ಥಿಗಳನ್ನು ಆ ಪರೀಕ್ಷೆಗಳಲ್ಲಿ ಅವರ ರ್ಯಾಂಕಿನ ಆಧಾರದ ಮೇಲೆ ನಿರ್ಧರಿಸಲಾಗ್ತದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಭಾರತದ ಲೋಕಸೇವಾ ಆಯೋಗ ಏನಿದೆ ಅದರ ಪರೀಕ್ಷೆಗಳಲ್ಲಿ ಬರ್ತಕ್ಕಂತಹ ಒಂದು ಅಂಕಗಳನ್ನು ರಾಷ್ಟ್ರಮಟ್ಟದಲ್ಲಿ ರ್ಯಾಂಕ್ಗಳನ್ನು ನಿರ್ಧಾರ ಮಾಡಲಾಗ್ತದೆ. ನಿರ್ಧಾರ ಮಾಡಲಾಗಿ ನೀವು ಯಾವ ಹುದ್ದೆಗೆ ಆಯ್ಕೆಗೊಂಡಿದ್ದೀರಿ ಅನ್ನುವುದನ್ನು ಖಚಿತಪಡಿಸಲಾಗ್ತದೆ. ನಿಮಗೆ ಇಂಡಿಯನ್ ಪೊಲೀಸ್ ಸರ್ವೀಸ್ ಸಿಕ್ಕಿದರೆ ರಾಷ್ಟ್ರಮಟ್ಟದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಆಯ್ಕೆ ಆಗಿದ್ದೀರಿ ಅನ್ನೋದು ಕೂಡ ನಿಮ್ಮ ರ್ಯಾಂಕ್ ಮೇಲೆ ಮತ್ತು ಅಲ್ಲಿರತಕ್ಕಂತಹ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನೀವು ನಿಮ್ಮ ಪರೀಕ್ಷಾ ಅಂಕಗಳು ನಿಮ್ಮ DYSP ಹುದ್ದೆಗೆ ಸರಿ ಹೊಂದುವಂತಿದ್ದರೆ ಅಲ್ಲಿ ಆಯ್ಕೆಯನ್ನು ಮಾಡಲಾಗ್ತದೆ. ಇನ್ನು ನಮ್ಮ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಹುದ್ದೆಗಳಿಗೆ ನೀವು PUCಯನ್ನು, ಸಿವಿಲ್ ಕಾನ್ಸ್ಟೇಬಲ್ಸ್ಗೆ PUCಯನ್ನು ಮಾಡಿರಬೇಕು. ಮತ್ತು ನಮ್ಮ ಕಾನ್ಸ್ಟೇಬಲ್ಸ್ ಬೇರೆ ಸಶಸ್ತ್ರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ SLCಯನ್ನು ಮಾಡಿರಬೇಕು. ನಾನು ಒಂದನ್ನು ನಿಮಗೆ ಹೇಳ್ತೇನೆ, ಕರ್ನಾಟಕದ ಪೊಲೀಸ್ ಇಲಾಖೆ ರಾಷ್ಟ್ರದಲ್ಲೇ ಅತ್ಯಂತ ಹೆಚ್ಚು ಹೆಸರುವಾಸಿಯಾದ ಇಲಾಖೆ. ನಮ್ಮಲ್ಲಿ ಯಾರಾದರೂ ಕರ್ನಾಟಕ ಪೊಲೀಸ್ ಅಂತ ಹೇಳಿದರೆ ಹೊರ ರಾಜ್ಯಗಳಲ್ಲಿ ಭಾಳ ಗೌರವ ಇದೆ. ಯಾಕೆ ಆ ಗೌರವ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರತಕ್ಕಂತಹ ಒಂದು ಉತ್ತಮವಾದ ಸಾರ್ವಜನಿಕ ಸಂಬಂಧ, ಉತ್ತಮವಾದ ಸಾರ್ವಜನಿಕರ ನಡುವೆ ಇರತಕ್ಕಂತಹ ಒಂದು ಇಮೇಜ್, ಇವುಗಳಿಂದಾಗಿ ಕರ್ನಾಟಕ ಪೊಲೀಸರು ಅತ್ಯುತ್ತಮವಾದ ಕೆಲಸವನ್ನು ಮಾಡಬಲ್ಲರು, ಅತ್ಯುತ್ತಮವಾದ ಒಂದು ತನಿಖೆಯನ್ನು ಮಾಡಬಲ್ಲರು, ಅತ್ಯುತ್ತಮವಾಗಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಬಲ್ಲರು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿಗ್ರಹಿಸಬಲ್ಲರು, ನಕ್ಸಲೈಟ್ ಮುಂತಾದ ಸಮಸ್ಯೆಗಳನ್ನು ಎದುರಿಸಬಲ್ಲರು ಅನ್ನುವ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಒಳ್ಳೆಯ ಹೆಸರಿದೆ. ಕರ್ನಾಟಕ ಪೊಲೀಸ್ಗೆ ಒಳ್ಳೆಯ ಹೆಸರಿದೆ. ನೀವೆಲ್ಲರೂ ಕರ್ನಾಟಕ ಪೊಲೀಸ್ಗೆ ಒಂದಲ್ಲ ಒಂದು ರೀತಿ ಒಂದು ಹೊರಗಡೆಯಿಂದಲೂ ಸಹಾಯ ಮಾಡ್ಬೋದು. ಪೊಲೀಸ್ ಇಲಾಖೆಗೆ ನೀವೇ ಸೇರುವುದರ ಮೂಲಕ ಕೂಡ ಪೊಲೀಸ್ ಇಲಾಖೆಯ ಘನತೆ ಗೌರವವನ್ನು ಎತ್ತಿ ಹಿಡಿಬಹುದು. ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಮಾತ್ರವಲ್ಲದೆ ನಾಗರಿಕರಾಗಿ ನಮ್ಮ ಪಾತ್ರವೂ ಅತ್ಯಗತ್ಯವಾಗಿದೆ.